ನಮಸ್ಕಾರ ವೀಕ್ಷಕರೇ. ಎಲೆಕ್ಷನ್ ಅಂದ್ರೆ ಮೋದಿ ಹೆಸರು ದೊಡ್ಡದಾಗಿ ಕೇಳಿ ಬರುತ್ತೆ. ರಾಜಕಾರಣ ಹೇಗಿದೆ ಅಂತ ಕೇಳಿದ್ರೆ ಮೋದಿ ಅಲೆ ಅಂತಾರೆ. ಯಾರನ್ನ ಗೆಲ್ಲಿಸಬೇಕು ಅನ್ನೋ ವಿಚಾರ ಬಂದ್ರೆ ಮೋದಿ ಗೆಲ್ಲಬೇಕು ಅಂತಾರೆ. ಯಾರು ಗೆದ್ರೆ ಭಾರತಕ್ಕೆ ಒಳ್ಳೇದು ಅಂತ ಕೇಳಿದ್ರು ಒನ್ ಅಂಡ್ ಓನ್ಲಿ ಮೋದಿ ಅಂತಾರೆ. ಹಾಗಿದ್ರೆ ನರೇಂದ್ರ ಮೋದಿ ಅನ್ನೋ ಹೆಸರನ್ನ ಜನರು ಇಷ್ಟು ನೆಚ್ಚಿಕೊಂಡಿರೋದು ಯಾಕೆ ಅನ್ನೋದು ಹಲವರಲ್ಲಿರೋ ಪ್ರಶ್ನೆ. ಅಸಲಿಗೆ ಮೋದಿ ಅನ್ನೋ ಬ್ರ್ಯಾಂಡ್ ಕ್ರಿಯೇಟ್ ಆಗಿದ್ಯಾಕೆ? ಪ್ರಧಾನಿ ಮೋದಿಯನ್ನ ಮುಂದಿಟ್ಕೊಂಡು ಬಿಜೆಪಿ ರಾಜಕಾರಣ ಮಾಡ್ತಾ ಇದೆಯಾ? ಮೀಡಿಯಾದಲ್ಲಿ ಮೋದಿಯನ್ನ ಸುಮ್ಮನೆ ಫೋಕಸ್ ಮಾಡ್ತಾ ಇದ್ದಾರಾ? ಹೀಗೆ ನಾನಾ ರೀತಿಯ ಪ್ರಶ್ನೆಗಳು ಹಲವರಲ್ಲಿದೆ. ಪ್ರಧಾನಿ ಮೋದಿ ಕಳೆದ 10 ವರ್ಷದಲ್ಲಿ ಮಾಡಿದ್ದೇನು ಅನ್ನೋದರ ವರದಿ ಈಗ ರಿವೀಲ್ ಆಗ್ತಾ ಇದೆ. ಇದೆಲ್ಲ ಸಾಧ್ಯ ಆಗಿದ್ದು ಹೇಗೆ ಅಂತ ನೋಡ್ತಾ ಹೋದ್ರೆ ಅದಕ್ಕೆ ಅವರ ಜೀವನ ಶೈಲಿಯೇ ಕಾರಣ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಹಾಗಿದ್ರೆ ಪ್ರಧಾನಿ ಮೋದಿ ಜೀವನ ಶೈಲಿ ಹೇಗಿದೆ? 10 ವರ್ಷದಲ್ಲಿ ಅವರ ಕಾರ್ಯವೈಖರಿ ಹೇಗಿತ್ತು? ಪ್ರಧಾನಿ ಮೋದಿ ಹೋದಲ್ಲಿ ಬಂದಲ್ಲಿ ತಪ್ಪದೆ ಫೋಟೋ ತೆಗೆಸಿಕೊಂಡು ಅದನ್ನ ಶೇರ್ ಮಾಡೋದು ಯಾಕೆ? ಪ್ರಧಾನಿ ಮೋದಿಯನ್ನೇ ಜನರು ಮತ್ತೆ ಮತ್ತೆ ಬಯಸೋದು ಯಾಕೆ? ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಒಬ್ಬ ವ್ಯಕ್ತಿಯನ್ನ ಒಂದಷ್ಟು ಜನರು ಕೊಂಡಾಡ್ತಾರೆ ಅಂದ್ರೆ ಅದಕ್ಕೆ ಹಲವು ರೀತಿಯ ಕಾರಣಗಳಿರುತ್ತವೆ. ಒಂದೇ ಆತ ಬೇಕಾದವನು ಅನ್ನೋದು, ಇನ್ನೊಂದು ಆತ ಇಷ್ಟ ಅನ್ನೋದು, ಅಥವಾ ಆತನಿಂದ ಏನೋ ಲಾಭ ಇದೆ ಅನ್ನೋದು, ಇಲ್ಲವೇ ಆತ ಜನಪ್ರಿಯತೆಗಾಗಿ ಹಣವನ್ನ ಕೊಟ್ಟಿದ್ದಾನೆ ಅನ್ನೋದು. ಆದ್ರೆ ಒಬ್ಬ ವ್ಯಕ್ತಿಯನ್ನ ಆತನ ದೇಶ ಮಾತ್ರವಲ್ಲದೆ ಪ್ರಪಂಚವೇ ಕೊಂಡಾಡುತ್ತೆ ಅಂದ್ರೆ ಅದಕ್ಕೆ ಏಕಮಾತ್ರ ಕಾರಣ ಸಾಧನೆ. ಈ ಸಾಧನೆ ಪ್ರಧಾನಿ ಮೋದಿ ಮಾಡಿದ್ದಾರೆ ಅನ್ನೋದನ್ನ ದೇಶವೇ ಒಪ್ಪುತ್ತೆ. ಯಾವ ಪ್ರಧಾನಿಗೂ ಇಲ್ಲದ ಹೈಪ್ ಮೋದಿಗೆ ಮಾತ್ರ ಯಾಕೆ ಅಂತ ಹುಡುಕುತ್ತಾ ಹೋದ್ರೆ ಮೊದಲ ಕಾರಣವೇ ಕಳೆದ 10 ವರ್ಷಗಳಲ್ಲಿ ಅವರು ಒಂದೇ ಒಂದು ರಜೆಯನ್ನ ತೆಗೆದುಕೊಂಡಿಲ್ಲ ಅನ್ನೋದು. ಆಶ್ಚರ್ಯ ಎನಿಸಿದ್ರು ಇದು ನಿಜವೇ. ಪ್ರಧಾನಿ ಹುದ್ದೆಗೆ ಕುಳಿತು ಸರಿಸುಮಾರು 3652 ದಿನಗಳು ಕಳೆದಿದ್ದು ಈ ಅವಧಿಯಲ್ಲಿ ಮೋದಿ ಒಂದೇ ಒಂದು ದಿನವೂ ರಜೆಯನ್ನ ತೆಗೆದುಕೊಂಡಿಲ್ಲ ಅನ್ನೋದು ರಿವೀಲ್ ಆಗ್ತಾ ಇದೆ. ಅಂದಹಾಗೆ ಈ ರಿಪೋರ್ಟ್ ನ ಮೂಲ ವಾಟ್ಸ್ಆಪ್ ಯೂನಿವರ್ಸಿಟಿ ಅಲ್ಲ, ಬದಲಾಗಿ ಇದು RTI ರಿಪೋರ್ಟ್. ಪ್ರಧಾನಿ ಮೋದಿ ಪ್ರತಿನಿತ್ಯ 18 ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ ಅನ್ನೋದನ್ನ RTI ರಿಪೋರ್ಟ್ ಹೇಳ್ತಾ ಇದೆ. ಪ್ರತಿನಿತ್ಯ 3.5 ರಿಂದ 4 ಗಂಟೆಗಳ ಕಾಲ ಮಾತ್ರ ನಿದ್ದೆ. ನಿತ್ಯ ಕರ್ಮದಿಂದ ಹಿಡಿದು ಎಲ್ಲಾ ಕೆಲಸಗಳಿಗೂ ಸಮಯ ನಿಗದಿ. ಹೀಗೆ ಅಚ್ಚುಕಟ್ಟಾದ ಜೀವನ ಶೈಲಿಯನ್ನ ಪ್ರಧಾನಿ ಮೋದಿ ಹೊಂದಿದ್ದಾರೆ. ಗಂಟೆಗಳ ಲೆಕ್ಕದಲ್ಲಿ ಹೇಳೋದಾದ್ರೆ ಕಳೆದ 10 ವರ್ಷದಲ್ಲಿ ಬರೋಬ್ಬರಿ 65,748 ಗಂಟೆಗಳ ಕಾಲ ಪ್ರಧಾನಿ ಮೋದಿ ಕಾರ್ಯನಿರ್ವಹಿಸಿದ್ದಾರೆ ಅಂತ RTI ರಿಪೋರ್ಟ್ ಹೇಳ್ತಾ ಇದೆ. ಪ್ರಧಾನಿ ಮೋದಿ ಅಧಿಕಾರ ಸ್ವೀಕರಿಸಿದ ನಂತರ ಇಂದಿನ ತನಕ ಅನಾರೋಗ್ಯಕ್ಕೆ ತುತ್ತಾದ ಬಗ್ಗೆ ಒಂದೇ ಒಂದು ರಿಪೋರ್ಟ್ ಬಂದಿಲ್ಲ. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಪ್ರಧಾನಿ ಮೋದಿ ಜೀವನ ಶೈಲಿಯಲ್ಲಿ ಯೋಗಾಭ್ಯಾಸ ಇದೆ ಅನ್ನೋದು. ಒಂದೇ ಒಂದು ದಿನ ರಜೆ ಹಾಕಲ್ಲ ಅಂದ್ರೆ ಆ ವ್ಯಕ್ತಿಗೆ ಮನೋರಂಜನೆಯೇ ಬೇಡವಾ, ವಿಶ್ರಾಂತಿಯ ಅಗತ್ಯವೇ ಇಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಹಲವರಲ್ಲಿ ಮೂಡುತ್ತವೆ. ಆದ್ರೆ ಅವರ ಕಾರ್ಯವೈಖರಿಗೆ ತಕ್ಕಂತೆ ಅವರ ಟೀಮ್ ಅವರ ಟ್ರಿಪ್ ಹಾಗೂ ಪ್ಲಾನ್ಗಳನ್ನ ಶೆಡ್ಯೂಲ್ ಮಾಡುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಪ್ರಧಾನಿ ಮೋದಿ ಎಲ್ಲಾ ರಾಜ್ಯಗಳನ್ನು ಸುತ್ತಾಡಿದ್ದಾರೆ. ಆದ್ರೆ ಯಾವತ್ತೂ ಕೂಡ ಮನೋರಂಜನೆಗಾಗಿ ಒಂದು ಸ್ಥಳಕ್ಕೆ ಹೋದವರಲ್ಲ. ತಾವು ವಿಸಿಟ್ ಮಾಡೋ ಜಾಗದಲ್ಲಿ ಇರೋ ಪ್ರೇಕ್ಷಣೀಯ ಸ್ಥಳ ಅಥವಾ ಇನ್ನಿತರೆ ಜಾಗಗಳಿಗೂ ಕೂಡ ಅವರು ಭೇಟಿ ಕೊಡ್ತಾರೆ. ಬಂದ ಉದ್ದೇಶವು ನೆರವೇರಿದಂತಾಗುತ್ತೆ, ಮನಸ್ಸಿಗೆ ಸಂತೋಷವೂ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವರು ತಮ್ಮ ಟ್ರಿಪ್ ಗಳನ್ನ ಶೆಡ್ಯೂಲ್ ಮಾಡ್ತಾರೆ. ಪ್ರಧಾನಿ ಮೋದಿ ಅಧಿಕಾರಕ್ಕೆ ಬಂದ ನಂತರ ಕಳಚಿ ಹೋಗ್ತಾ ಇದ್ದ ಸನಾತನ ಧರ್ಮಕ್ಕೆ ಮತ್ತೆ ಅದರದ್ದೇ ಆದ ಗೌರವ ಸಿಗ್ತಾ ಇದೆ ಅಂತ ಭಾರತೀಯರು ಒಪ್ಪಿಕೊಂಡಿದ್ದಾರೆ. ತಮ್ಮ ಅಧಿಕಾರಾವಧಿಯಲ್ಲಿ ಸಾಕಷ್ಟು ದೇವಾಲಯಗಳಿಗೆ ಭೇಟಿ ನೀಡಿರೋ ಪ್ರಧಾನಿ ಮೋದಿ ಪ್ರತಿ ದೇಗುಲಕ್ಕೆ ಭೇಟಿ ನೀಡಿದಾಗಲೂ ಅದರ ವೈಶಿಷ್ಟ್ಯ ಹಿನ್ನೆಲೆಯನ್ನ ತಿಳಿಸಿ ಫೋಟೋಗಳನ್ನ ಶೇರ್ ಮಾಡ್ತಾರೆ. ಒಂದು ಕಡೆ ಆ ದೇಗುಲವನ್ನ ನೆನಪಿಸೋದರ ಜೊತೆಗೆ ಅಲ್ಲಿಗೆ ಬೇರೆಯವರು ವಿಸಿಟ್ ಮಾಡೋದಕ್ಕೆ ಪ್ರೇರೇಪಿಸ್ತಾರೆ. ಇನ್ನೊಂದು ಕಡೆ ಸನಾತನ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸೋದರ ಜೊತೆಗೆ ದೇಗುಲಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ವಿಸಿಟ್ ಮಾಡಿ ಪ್ರವಾಸೋದ್ಯಮ ವೃದ್ಧಿಗೆ ಅನುಕೂಲವಾಗುವಂತೆ ಮಾಡ್ತಾ ಇದ್ದಾರೆ. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಹೊತ್ತಲ್ಲಿ ರಾತ್ರೋರಾತ್ರಿ ಕೆಲಸ ನಡೆಯೋ ಜಾಗಕ್ಕೆ ಪ್ರಧಾನಿ ಮೋದಿ ವಿಸಿಟ್ ನೀಡಿದ್ದು ದೊಡ್ಡ ಸುದ್ದಿಯಾಗಿತ್ತು. ಬೇರೆ ಕೆಲಸಗಳ ಮಧ್ಯೆಯೂ ಪ್ರಮುಖ ಕೆಲಸಗಳನ್ನ ಆಯಾ ಸಮಯಕ್ಕೆ ಮಾಡಿಯೇ ಮುಗಿಸಬೇಕು ಅನ್ನೋದು ಪ್ರಧಾನಿ ಮೋದಿಯ ಸಂಕಲ್ಪ. ಇನ್ನು ಇತ್ತೀಚೆಗೆ ಗುಜರಾತ್ನ ದ್ವಾರಕೆಗೆ ಪ್ರಧಾನಿ ಮೋದಿ ವಿಸಿಟ್ ನೀಡಿದಾಗಲೂ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಒಂದು ಕಡೆ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಸನಾತನ ಜಾಗೃತಿಯನ್ನ ಮೂಡಿಸಿದ್ರು. ಜೊತೆಗೆ ಅಂಡರ್ ವಾಟರ್ ಅನುಭವವನ್ನ ಪಡೆದು ಅದರ ಫೋಟೋ ವಿಡಿಯೋಗಳನ್ನ ಶೇರ್ ಮಾಡಿದ್ರು. ಇದು ಕೂಡ ಮೋದಿ ಕಾರ್ಯವೈಖರಿಗೆ ಬೆಸ್ಟ್ ಎಕ್ಸಾಂಪಲ್. ಯಾಕಂದ್ರೆ ಪ್ರಧಾನಿ ಮೋದಿ ದ್ವಾರಕಾಧೀಶ ದೇಗುಲಕ್ಕೆ ಭೇಟಿ ನೀಡಿದ್ದರ ಪ್ರಮುಖ ಉದ್ದೇಶ ಅಲ್ಲಿನ ಅಭಿವೃದ್ಧಿ ಹಾಗೂ ರೋಪ್ವೇಯ ಉದ್ಘಾಟನೆ. ಆದ್ರೆ ಈ ಭೇಟಿಯಲ್ಲಿ ತಮ್ಮ ಮನಸ್ಸಿಗೆ ಮುದ ನೀಡುವ ಕೆಲಸವನ್ನು ಮಾಡಿದ್ರು. ಅದರಲ್ಲೂ ಒಂದು ಸಂದೇಶವನ್ನ ಸಾರಿದ್ರು. ಇನ್ನು ಕೇವಲ ದೇವಾಲಯಗಳಿಗೆ ಮಾತ್ರ ಭೇಟಿ ನೀಡದೆ ಲಕ್ಷದ್ವೀಪದಂತಹ ಪ್ರವಾಸಿ ತಾಣಗಳಿಗೂ ಮೋದಿ ಭೇಟಿ ನೀಡಿದ್ರು.
ಮೋದಿಯ ಲಕ್ಷದ್ವೀಪ ಭೇಟಿಯ ಅಸಲಿ ಉದ್ದೇಶ ಏನು ಅನ್ನೋದು ಕೇವಲ ಭಾರತಕ್ಕೆ ಮಾತ್ರವಲ್ಲದೆ ಇಡೀ ಪ್ರಪಂಚಕ್ಕೆ ಗೊತ್ತಾಯಿತು ಅನ್ನೋದು ಈಗ ಇತಿಹಾಸ. ಆದರೆ ಲಕ್ಷದ್ವೀಪ ವಿಸಿಟ್ ನಲ್ಲಿ ಸುಂದರ ಪ್ರಕೃತಿ ಮಧ್ಯೆ ಮೋದಿ ಎಂಜಾಯ್ ಮಾಡಿದ್ರು ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಲೇಬೇಕು. ಇನ್ನು ಮೋದಿ ಕಾರ್ಯವೈಖರಿಯ ಅಸಲಿ ದೃಶ್ಯಗಳು ಕಾಣಿಸೋದು ಎಲೆಕ್ಷನ್ ಹೊತ್ತಲ್ಲಿ. ಭಾರತದ ಯಾವ ಮೂಲೆಯಲ್ಲಿ ಎಲೆಕ್ಷನ್ಗಳಾದ್ರೂ ಅಲ್ಲಿಗೆ ಭೇಟಿ ನೀಡಿ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡೋದ್ರಲ್ಲಿ ಪ್ರಧಾನಿ ಮೋದಿ ಹಿಂದೇಟು ಹಾಕೋದಿಲ್ಲ. ಕೆಲವರು ಪ್ರಧಾನಿ ಮೋದಿ ಎಲೆಕ್ಷನ್ ಗಿರಾಕಿ, ಮಾಡೋಕೆ ಬೇರೆ ಕೆಲಸ ಇಲ್ಲ ಅಂತ ಟೀಕಿಸ್ತಾರೆ. ಆದ್ರೆ ಬೇರೆ ಕೆಲಸ ಮಾಡೋಕೆ ಅವಕಾಶ ಬೇಕು ಅಂದ್ರೆ ಮೊದಲು ಎಲೆಕ್ಷನ್ ನಲ್ಲಿ ಗೆಲ್ಲಲೇಬೇಕು. ಆದ್ರಿಂದ ಚುನಾವಣೆಗಳನ್ನ ಗಂಭೀರವಾಗಿ ಪರಿಗಣಿಸುವ ಮೋದಿ ತಪ್ಪದೆ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಂಡು ಈವರೆಗೆ ಮಾಡಿರುವ ಹಾಗೆ ಮುಂದೆ ಮಾಡಬೇಕಾಗಿರುವ ಕೆಲಸಗಳನ್ನ ಜನರ ಮುಂದೆ ಇಟ್ಟು ಮತವನ್ನ ಯಾಚಿಸ್ತಾರೆ. ಅದರಲ್ಲೂ ಪ್ರಧಾನಿ ಮೋದಿ ಎಲೆಕ್ಷನ್ ಕ್ಯಾನ್ವಾಸ್ಗಳ ಶೆಡ್ಯೂಲ್ ಹೇಗಿರುತ್ತೆ ಅನ್ನೋದು ಕೂಡ ಜನರಿಗೆ ಗೊತ್ತಿದೆ. 73ರ ವಯಸ್ಸಲ್ಲೂ ಒಂದೇ ದಿನ 5-6 ಕಡೆಗಳಲ್ಲಿ ರ್ಯಾಲಿ ಸಮಾವೇಶಗಳಲ್ಲಿ ಪಾಲ್ಗೊಂಡು ತಮ್ಮ ಕರ್ತವ್ಯವನ್ನ ನಿರ್ವಹಿಸುತ್ತಾರೆ ಮೋದಿ. ಇನ್ನು ಸತತವಾದ ಕ್ಯಾಂಪೇನ್ಗಳ ನಂತರವೂ ಮಾರನೇ ದಿನ ಮತ್ತೆ ತಮ್ಮ ಕಚೇರಿಗೆ ಹಾಜರಾಗಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ತಾರೆ ಮೋದಿ. ಕಳೆದ 10 ವರ್ಷಗಳಿಂದ ಪ್ರಧಾನಿ ಮೋದಿ ಅಥವಾ ಪ್ರೈಮ್ ಮಿನಿಸ್ಟರ್ ಟ್ವಿಟರ್ ಪೇಜ್ ಗಮನಿಸ್ತಾ ಹೋದ್ರೆ ಪ್ರತಿದಿನವೂ ಒಂದಲ್ಲ ಒಂದು ಕೆಲಸದ ಅಪ್ಡೇಟ್ ಪೋಸ್ಟ್ ಆಗ್ತಾನೆ ಬಂದಿದೆ. ಇದನ್ನು ಕೂಡ ಗಮನಿಸಲೇಬೇಕಾಗುತ್ತೆ. ಈಗ ಮೋದಿ ವಿರೋಧಿಗಳಲ್ಲಿರೋ ದೊಡ್ಡ ಆರೋಪ ಅಂದ್ರೆ ಅವರು ಫೋಟೋಶೂಟ್ ಪ್ರಧಾನಿ, ಫೋಟೋಗಳಿಗೆ ಫೋಸ್ ಕೊಡ್ತಾರೆ ಅನ್ನೋದು. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಪ್ರಧಾನಿ ಮೋದಿ ಫೋಟೋಗಾಗಿ ಕಾಯ್ತಾ ಇರೋ ಹಲವು ವಿಡಿಯೋಗಳು ಕೂಡ ಸಿಗ್ತಾ ಹೋಗುತ್ತವೆ. ಆದ್ರೆ ಈ ಫೋಟೋ ಪ್ರಕ್ರಿಯೆ ಹಿಂದೆಯೂ ಬಹುದೊಡ್ಡ ಕಾರಣವಿದೆ. ಅದೇನಂದ್ರೆ ಕೇಂದ್ರ ಸರ್ಕಾರದಿಂದ ಆಗುವ ಪ್ರತಿ ಕೆಲಸವೂ ಡಾಕ್ಯುಮೆಂಟೆಡ್ ಆಗಿರಬೇಕು, ಮುಂದಿನ ಪೀಳಿಗೆಗೆ ತಲುಪಬೇಕು ಅನ್ನೋದು. ಹೌದು, ಇವತ್ತು ಸರಿಯಾದ ದಾಖಲೆಗಳನ್ನ ಮೇಂಟೈನ್ ಮಾಡದೇ ಇದ್ರೆ ನಾಳೆ ದಿನ ಒಳ್ಳೆ ಕೆಲಸ ಮಾಡಿದ್ದು ನಾವೇ ಅನ್ನೋದಕ್ಕೆ ನೂರಾರು ಮಂದಿ ಮುಂದೆ ಬರ್ತಾರೆ. ಅದರಲ್ಲೂ ಸುಳ್ಳು ಹರಡಿಸಿ ರಾಜಕೀಯ ಮಾಡಿ ಅಧಿಕಾರದಲ್ಲಿ ಕುಳಿತ ಇತಿಹಾಸವಿರೋ ಭಾರತದಲ್ಲಿ ಕೆಲಸ ಕಾರ್ಯಗಳು ಡಾಕ್ಯುಮೆಂಟೆಡ್ ಆಗದೇ ಇದ್ರೆ ಅದರ ಪರಿಣಾಮ ಏನು ಅನ್ನೋದನ್ನ ನಾವೇ ನೋಡ್ತಾ ಇದ್ದೇವೆ. ಭಾರತದ ಅಸಲಿ ಇತಿಹಾಸವನ್ನ ಅವಿತಿಟ್ಟು ಯಾರ್ಯಾರನ್ನೋ ಮೆರೆಸಿ ಅದನ್ನ ಮಕ್ಕಳು ಓದೋ ಪರಿಸ್ಥಿತಿ ಆಲ್ರೆಡಿ ಭಾರತಕ್ಕೆ ಬಂದಿತ್ತು ಅನ್ನೋ ಆರೋಪವೂ ಇದೆ. ಆದ್ರಿಂದ ಮುಂದಿನ ಪೀಳಿಗೆಯನ್ನ ಯಾರೂ ಕೂಡ ದಾರಿ ತಪ್ಪಿಸಬಾರದು ಅನ್ನೋ ಕಾರಣಕ್ಕೆ ಎಲ್ಲಾ ಕೆಲಸಗಳಿಗೂ ಸರಿಯಾದ ದಾಖಲೆ ಉಳಿಸಿಕೊಳ್ತಾ ಇದ್ದಾರೆ ಪ್ರಧಾನಿ ಮೋದಿ. ಅಲ್ಲದೆ ವ್ಯವಸ್ಥಿತವಾಗಿ ಈ ಎಲ್ಲಾ ದಾಖಲೆಗಳು ಜನಸಾಮಾನ್ಯರಿಗೆ ತಲುಪೋದಕ್ಕೆ ವ್ಯವಸ್ಥೆ ಮಾಡಿಕೊಂಡಿದೆ ಪ್ರಧಾನಿ ಮೋದಿ ಅಂಡ್ ಟೀಮ್. ಇನ್ನು ಇಷ್ಟೆಲ್ಲಾ ಕೆಲಸಗಳು, ಇಷ್ಟೆಲ್ಲಾ ಜವಾಬ್ದಾರಿಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಾ ಇರೋದಕ್ಕೆ ದೇಶದ ಜನರು ಪ್ರಧಾನಿ ಮೋದಿಯನ್ನ ಮತ್ತೆ ಮತ್ತೆ ಬೇಕು ಅಂತ ಬಯಸ್ತಾ ಇರೋದು. ಒಂದು ಚಿಕ್ಕ ಆಫೀಸ್ನಲ್ಲಿ ದೊಡ್ಡ ಹುದ್ದೆಗೆ ಹೋಗ್ಬೇಕು ಅಂದ್ರೇನೆ ಅಲ್ಲಿ ನೂರಾರು ಅಡೆತಡೆ ಬರುತ್ತೆ. ಅರ್ಹತೆ ಇದ್ರೂ ಅವಕಾಶ ವಂಚಿತರಾದ ಎಷ್ಟೋ ಪ್ರತಿಭೆಗಳು ಭಾರತದಲ್ಲಿವೆ. ಅಂಥದ್ರಲ್ಲಿ 140 ಕೋಟಿ ಜನಸಂಖ್ಯೆ ಇರೋ ದೇಶದ ಪ್ರಮುಖ ಹುದ್ದೆ PM ಸೀಟ್ ನಲ್ಲಿ ಮತ್ತೆ ಮತ್ತೆ ಒಬ್ಬ ವ್ಯಕ್ತಿಯನ್ನ ಜನರು ಕೂರಿಸ್ತಾರೆ ಅಂದ್ರೆ ಅದಕ್ಕೆ ಬಲವಾದ ಕಾರಣಗಳು ಇರಲೇಬೇಕಲ್ವಾ? ಇಷ್ಟೆಲ್ಲಾ ವಿಚಾರ ಕಣ್ಮುಂದೆ ಇದೆ. ಈಗ ಮೋದಿಯನ್ನ ಇಷ್ಟಪಡಲೂಬಹುದು ಅಥವಾ ವಿರೋಧಿಸಲೂಬಹುದು. ಯಾಕಂದ್ರೆ ಭಾರತದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವಿದೆ. ಒಟ್ನಲ್ಲಿ ಯಾವ ಪಕ್ಷದವರೇ ಆಗ್ಲಿ, ಯಾವ ವ್ಯಕ್ತಿಯೇ ಆಗ್ಲಿ, ಆತ ನಿಜವಾಗ್ಲೂ ಶ್ರಮ ಪಡ್ತಾ ಇದ್ದಾನೆ, ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಆತನನ್ನ ಗೌರವಿಸೋದು ಪ್ರತಿಯೊಬ್ಬರ ಜವಾಬ್ದಾರಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.